ಎಲ್ಲ ಬಂಧನಗಳು ಕಳಚಿ ಬೀಳುತ್ತವೆ, ಎಲ್ಲ ಶಾಪಗಳು ಮುರಿದು ಬೀಳುತ್ತವೆ, ಎಲ್ಲ ರೋಗಗಳು ವಾಸಿಯಾಗುತ್ತವೆ, ಎಲ್ಲ ಸಾಲಬಾಧೆಗಳು ಮುಗಿದು ಹೋಗುತ್ತವೆ. ನಮಸ್ಕಾರ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ಒಂದು ಹೊಸ ತಿಂಗಳಿನಲ್ಲಿ ದೇವರು ನಮಗೆ ಕೊಡುವಂಥ ವಾಗ್ದಾನವನ್ನು ಕೇಳುವಂತೆಯೂ ದೇವರು ಮಾತನಾಡುವ ಮಾತುಗಳನ್ನು ಆಲಿಸುವುದಕ್ಕೆ ಸಿದ್ಧ ಮನಸ್ಸಿನಿಂದ ನೀವು ಬಂದಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಡಿಸೆಂಬರ್ ತಿಂಗಳು ಎನ್ನುವಾಗಲೇ ಕ್ರೈಸ್ತರ ಜೀವಿತಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಲ್ಲಿಲ್ಲದ ಉತ್ಸಾಹ, ಒಂದು ಸಂತೋಷ, ಸಂಭ್ರಮ ಮನೆ ಮಾಡಿಕೊಳ್ಳುತ್ತದೆ. ಕಾರಣ ಕ್ರೈಸ್ತರು ಸಿದ್ಧವಾಗುವಂಥ ಕ್ರಿಸ್ಮಸ್. ಡಿಸೆಂಬರ್ ತಿಂಗಳು 1ನೇ ತಾರೀಕು ಪ್ರಾರಂಭವಾಗುವಾಗಲೇ ಎಲ್ಲ ಸಿದ್ಧತೆಗಳನ್ನು, ಎಲ್ಲ ವಿಧವಾದ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. ಡಿಸೆಂಬರ್ ತಿಂಗಳು ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಆಶೀರ್ವಾದಕರವಾದಂಥ ತಿಂಗಳಾಗಿದೆ. ಇಂತಹ ತಿಂಗಳಲ್ಲಿ ಈ ದಿನದಲ್ಲಿ ನೀವು ದೇವರು ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರೋ, ಈ ತಿಂಗಳಿನ ಮೊದಲನೆಯ ದಿನದಲ್ಲಿ ಮೊದಲನೆಯ ಗಳಿಗೆಯಲ್ಲಿ ಏನು ಮಾತಾಡುತ್ತಾರೋ ಎಂದು ಕಾಯ್ತಾ ಇದ್ದೀರಲ್ವ? ಹಾಗಾದರೆ ಖಂಡಿತ ನಿಮ್ಮೊಟ್ಟಿಗೆ ದೇವರು ಮಾತನಾಡುತ್ತಾರೆ. ಬನ್ನಿ, ಈ ತಿಂಗಳಿನ ಮೊದಲ ದಿನದ ದೇವರ ವಾಗ್ದಾನ ವಚನವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ ಗ್ರಂಥ 20ನೇ ಅಧ್ಯಾಯ 24ನೇ ವಚನದ 2ನೇ ಭಾಗ. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಆಮೇನ್. ನನ್ನ ಪ್ರಿಯ ದೇವಜನವು ಹೇಳುತ್ತದೆ, ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂದು ಈ ತಿಂಗಳು ನಿಮಗೆ ಮೊದಲನೆಯ ದಿನದಲ್ಲಿ ವಾಗ್ದಾನವಾಗಿ ಕೊಡುತ್ತಿದ್ದಾರೆ. ನಿಮ್ಮಲ್ಲಿ ಕೆಲವರು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಅಂದುಕೊಳ್ಳಬಹುದು. ನಾನು ಎಲ್ಲೋ ಇದ್ದೇನೆ, ನಾನು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದೇನೆ, ದೂರ ದೇಶದಲ್ಲಿದ್ದೇನೆ, ಊರು ಬಿಟ್ಟು ಬೇರೆ ರಾಜ್ಯದಲ್ಲಿದ್ದೇನೆ, ಸ್ಥಳ ಬಿಟ್ಟು ಬೇರೆ ಊರಿನಲ್ಲಿದ್ದೇನೆ, ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ, ಕಷ್ಟಗಳಲ್ಲಿದ್ದೇನೆ, ಕಣ್ಣೀರಿನಲ್ಲಿದ್ದೇನೆ, ಸಾಲಬಾಧೆಗಳಲ್ಲಿದ್ದೇನೆ, ಆಸ್ಪತ್ರೆಗಳಲ್ಲಿ ಸುತ್ತುತ್ತಿದ್ದೇನೆ. ನನ್ನನ್ನು ದೇವರು ಕನಿಕರಿಸುತ್ತಾರಾ? ನನ್ನ ಬಳಿಗೆ ದೇವರು ಬರುತ್ತಾರಾ? ಆಸ್ಪತ್ರೆಗೆ ಬರುತ್ತಾರಾ? ಆಪತ್ತುಗಳಲ್ಲಿರುವಾಗ ಬರುತ್ತಾರಾ? ನಾನು ಅಂಧಕಾರದಲ್ಲಿ ಇರುವಾಗ ಬರುತ್ತಾರಾ? ದೇವರು ಖಂಡಿತ ಈ ಸ್ಥಳಕ್ಕೆ ಬರಲಿಕ್ಕೆ ಆಗುತ್ತಾ ಎಂದು ಅಂದುಕೊಂಡರೆ, ದೇವರು ಬರಲಿಕ್ಕಾಗದೇ ಇರುವ ಸ್ಥಳ ಯಾವುದಾದರೂ ಇದೆಯಾ? ನಿಮ್ಮನ್ನು ಪ್ರೀತಿಸುವ ದೇವರು, ನಿಮಗಾಗಿ ಸ್ವಪ್ರಾಣವನ್ನೇ ಅರ್ಪಿಸಿದಂಥ ದೇವರು, ನಿಮಗೋಸ್ಕರ ಏನನ್ನು ಮಾಡಲಿಕ್ಕೂ ಆತನು ಸಿದ್ಧನಲ್ಲವಾ? ದೇವರು ಇವತ್ತು ನಿಮಗೂ ನನಗೂ ಕೊಡುತ್ತಿರುವಂಥ ವಾಗ್ದಾನ, ನಾನೇ ನಿಮ್ಮ ಬಳಿಗೆ ಬಂದು ಆಶೀರ್ವದಿಸುವೆನು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ಎಷ್ಟು ಜನರು ಈ ವಾಕ್ಯವನ್ನು ಈ ದಿನ ನೀವು ಕೇಳಿಸಿಕೊಳ್ಳುತ್ತಾ, ನನ್ನ ದೇವರೇ, ನನ್ನ ಮನೆಗೆ ಬನ್ನಿರಿ, ನನ್ನೊಂದಿಗೆ ಬನ್ನಿರಿ, ನನ್ನ ಜೊತೆಯಲ್ಲಿ ಬನ್ನಿರಿ, ನನ್ನೊಟ್ಟಿಗೆ ನಡೆಯಿರಿ, ನನಗೆ ಸಹಾಯಕರಾಗಿರಿ, ನನ್ನ ಜೊತೆಗಾರರಾಗಿರಿ ಎಂದು ಕೇಳಿಕೊಳ್ಳುತ್ತೀರಿ. ಖಂಡಿತ ನಿಮ್ಮಲ್ಲಿ ಅನೇಕರು, ಅಪ್ಪ ನನ್ನ ಬಳಿಗೆ ಬಾ ದೇವಾ, ನನ್ನನ್ನು ಆಶೀರ್ವದಿಸು ದೇವಾ ಎಂದು ಕೇಳಿಕೊಳ್ಳಲಿಕ್ಕೆ ನೀವು ಕರ್ತನ ಪಾದ ಸನ್ನಿಧಿಗೆ ಬಂದಿದ್ದೀರಿ. ದೇವರು ಯಾವ ಸ್ಥಳಕ್ಕೆ ಬೇಕಾದರೂ ಬರಬಲ್ಲನು, ಯಾವ ಊರಿಗೆ ಬೇಕಾದರೂ ಬರಬಲ್ಲನು. ಎಂಥ ಮನುಷ್ಯರು ಕಲ್ಪಿಸಿದ ಕುಯುಕ್ತಿಗಳು, ಶತ್ರುಗಳಾಕಿದ ಶಾಪಗಳು, ಮನುಷ್ಯರು ಮಾಡಿದಂಥ ಮಾಟಮಂತ್ರದ ಕೃತ್ಯಗಳು, ದುರಾತ್ಮನ ಸೇನೆಯ ಬಂಧಗಳು, ಸಬಂಧನಗಳು, ಸರಪಣಿಗಳು, ಎಲ್ಲ ವಿಧವಾದ ಶಕ್ತಿಗಳು ನಿಮ್ಮನ್ನು ಎಲ್ಲಿ ಹಿಡಿದಿಟ್ಟಿದ್ದರೂ ಕೂಡ ದೇವರು ಹೇಳ್ತಾನೆ, ನಾನು ಬರ್ತೇನೆ. ದೇವರನ್ನು ತಡೆಯುವ, ದೇವರು ಬರಬಾರದೆನ್ನುವಂಥ ಯಾವುದಾದರೂ ಸ್ಥಳ ಇದೆಯಾ? ಮಾಡೋಕ್ಕಾಗಲ್ಲ ಅನ್ನುವಂಥ ಹೇಳುವ ವಿಷಯ ಯಾವುದಾದರೂ ಇದೆಯಾ? ಎಲ್ಲವೂ ಆತನ ಕೈಯಲ್ಲಿ ಸಾಧ್ಯವು. ಈ ತಿಂಗಳು ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದೇನೆ,
ಈ ಡಿಸೆಂಬರ್ ತಿಂಗಳು ಯೇಸುವನ್ನು ನಂಬಿದ ಮಕ್ಕಳ ಜೀವಿತದಲ್ಲಿ ಒಂದು ಅತ್ಯುನ್ನತವಾದಂಥ ತಿಂಗಳು. ವರ್ಷದ ಕೊನೆಯವರೆಗೂ ತಂದ ದೇವರಿಗೆ ಸ್ತೋತ್ರ. ಇದುವರೆಗೂ ಕಾಪಾಡಿದ ಕರ್ತನಿಗೆ ವಂದನೆಗಳು. ಒದಗಿಸಿದಾತನು, ಪೋಷಿಸಿದಾತನು, ಕಾಪಾಡಿದಾತನು, ನಮ್ಮನ್ನು ನಡೆಸಿದಾತನು ಸ್ತೋತ್ರ. ಆದರೆ ಈ ತಿಂಗಳಲ್ಲಿ ಹೇಳುತ್ತಾ ಇದ್ದಾನೆ, ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ದೇವಜನವೇ, ದೇವರಿಗೂ ನಮಗೂ ದೂರವೇನೂ ಇಲ್ಲ. ಆತನು ತನ್ನ ಸಮಸ್ತ ಮಹಿಮೆಯನ್ನು ತ್ಯಜಿಸಿ ಮಾನವಧಾರಿಯಾಗಿ ಭುವಿಗೆ ಬಂದಿದ್ದಾನೆ. ಎಲ್ಲಿದೆ ಪರಲೋಕ? ಎಷ್ಟು ದೂರ ಇದೆ. ನಾವು ಇಲ್ಲಿಂದ ಒಂದು ಊರು, ಇಲ್ಲಿಂದ ಒಂದು ರಾಜ್ಯ, ಇಲ್ಲಿಂದ ಒಂದು ದೇಶಕ್ಕೆ ಇಷ್ಟು ಕಿಲೋಮೀಟರ್ ದೂರ ಇದೆ. ವಿಮಾನದಲ್ಲಿ ಹೋದರೆ ಇಷ್ಟು ಕಿಲೋಮೀಟರು, ಹೋಗೋಕ್ಕಾದರೆ ರೋಡ್ ಮೊದಲೋದ್ರೆ ಇಷ್ಟು ಕಿಲೋಮೀಟ್ರು, ಹಡಗಿನಲ್ಲಿ ಹೋದರೆ ಇಷ್ಟು ಕಿಲೋಮೀಟ್ರ್ ಎಂದು ನೀವು ಲೆಕ್ಕ ಹಾಕೋಕ್ಕಾಗುತ್ತೆ. ಆದರೆ ದೇವರು ಎಲ್ಲಿದ್ದಾನೆಂದು ನೀವು ಅಳತೆ ಮಾಡಲಿಕ್ಕಾಗುತ್ತಾ? ಆತನು ಪರಲೋಕದಲ್ಲಿಯೂ ಇದ್ದಾನೆ, ನಿಮ್ಮ ಹೃದಯದಲ್ಲಿಯೂ ಇದ್ದಾನೆ. ಹಾಲೆಲೂಯ. ಎಷ್ಟು ಜನರು ನನ್ನ ದೇವರು ನನ್ನ ಹೃದಯದಲ್ಲಿ ವಾಸ ಮಾಡ್ತಾನೆ, ಆತನು ಪರಲೋಕದಲ್ಲಿರುವಾತನು ನನ್ನಲ್ಲಿರುವಾತನು ಎಂದು ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಕೆಲವರು ಹಾಡಾಡ್ತಾರೆ, ಆತನು ಪರದಲ್ಲಿಯೂ ಇದ್ದಾನೆ ನನ್ನಲ್ಲಿಯೂ ಇದ್ದಾನೆ ಎಂದು ಹಾಡಾಡ್ತೀವಲ್ವಾ. ಆತನು ನಿಮ್ಮ ಜೊತೆಗಿದ್ದಾನೆ. ಇನ್ನೊಂದು ಹೆಸರು ನಾವು ನೋಡುತ್ತೇವೆ, ಆತನಿಗೆ ಇಮ್ಮಾನುವೇಲ್ ಎಂಬುದು ಹೆಸರು. ಅಂದರೆ ಅದರ ಅರ್ಥ ಏನು? ದೇವರು ನಮ್ಮ ಕೂಡ ಇದ್ದಾನೆಂದು ಅರ್ಥ. ಹಾಗೆ ನೋಡುವುದಾದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಾನು ಎಲ್ಲಿಂದಲೋ ನಿಮಗಾಗಿ ಈಗಾಗಲೇ ಬಂದು 46 ಎತ್ತಿರುವಾಗ ಈಗ ನಿಮಗಾಗಿ ನಾನು ಬರುವುದು ನನಗೆ ಕಷ್ಟವಾ ಎಂದು ಕೇಳುತ್ತಿದ್ದಾನೆ. ನನ್ನ ಪ್ರಿಯ ದೇವಜನವೇ, ನಂಬಿರಿ. ನೀವು ನಂಬಿಕೆಯ ಪ್ರಕಾರವಾಗಿ ಆತನು ನಿಮ್ಮ ಬಳಿಗೆ ಬರುತ್ತಾನೆಂದು ದೇವರ ವಾಕ್ಯವು ಹೇಳುವುದನ್ನು ನೋಡುತ್ತಾ ಇದ್ದೇವೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ನೋಡಿ, ದೇವರು ಕೊಡುವಂಥ ವಾಗ್ದಾನ ಹೇಳುತ್ತದೆ, ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನಮ್ಮನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವರು ಅನಾಥರಾಗಿ ಬಿಟ್ಟಿರಬಹುದು. ನಮ್ಮ ಸ್ವಂತದವರು, ನಾವು ನಂಬಿದವರು, ನಮ್ಮನ್ನು ಹೆತ್ತವರು, ಹೊತ್ತವರು, ನಾವು ಸಹಾಯ ಮಾಡಿದವರು ನಮಗೆ ಮೋಸ ಮಾಡಿ ಹೋಗಿರಬಹುದು. ಆದರೆ ದೇವರು ಹೇಳುತ್ತಾರೆ, ಒಡ ಹುಟ್ಟಿದವರೇ ನಿನ್ನನ್ನು ಬಿಟ್ಟಾಗಲು, ನೀನು ಬೆಳೆದ ಸಭೆಯವರೇ ನಿನ್ನನ್ನು ದೂಷಿಸಿದಾಗಲೂ, ನೀನು ವಾಸ ಮಾಡುವ ಸಮಾಜವೇ ನಿನ್ನ ಮೇಲೆ ಒಂದು ರೀತಿಯಾಗಿ ನೋಡುವಾಗಲೂ ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಈ ದಿನ ಹಣ ಇರುವಂಥವರ ಜೊತೆಗೆ ಜನ, ಆಸ್ತಿ ಇರುವಂಥವರ ಜೊತೆಗೆ ವ್ಯಕ್ತಿಗಳು, ಹೆಸರಿರುವಂಥವರ ಜನಕ್ಕೆ ಹಿಂದೆ ಎಷ್ಟೋ ಜನರು ಇರ್ತಾರೆ. ಆದರೆ ಏನೂ ಇಲ್ಲದ ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ ಅಂದುಕೊಂಡಿದ್ದೀರಾ? ಯಾರಿರ್ತಾರೆ ಅಂದುಕೊಂಡಿದ್ದೀರಾ? ಯಾರು ನಿಮ್ಮ ಸಂಗಡ ಇಲ್ಲದಿದ್ದರೂ ನಿಮ್ಮನ್ನು ಕರ್ತನು ಅನಾಥರನ್ನಾಗಿ ಬಿಡುವುದಿಲ್ಲ. ಆತನು ಹೇಳುತ್ತಾ ಇದ್ದಾನೆ, ನಿಮ್ಮ ಬಳಿಗೆ ಬರುತ್ತೇನೆ. ನೋಡಿ, ನಾವು ದೇವರನ್ನು ಹುಡುಕಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲ. ಆತನೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಪಾಪಿಗಳಾಗಿರುವಂಥ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಪರಲೋಕವನ್ನು ತ್ಯಾಗ ಮಾಡಿ ಮಹಿಮಾ ಸ್ಥಾನವನ್ನು ತ್ಯಜಿಸಿ ಭುವಿಗೆ ಆತನು ಬಂದನು. ಬಡವರಲ್ಲಿ ಬಡವನಾಗಿ ನಿಮ್ಮನ್ನು ನನ್ನನ್ನು ಪ್ರೀತಿಸಿದರ ನಿಮಿತ್ತವಾಗಿ ನಮಗೋಸ್ಕರ ಆತನು ಬಂದನು. ಅಲ್ಲಿಂದಲೇ ಬಂದವನಿಗೆ ನಿಮ್ಮ ಬಳಿಗೆ ಬರುವುದು ಕಷ್ಟವಾ? ನಿಮಗೆ ಸಹಾಯ ಮಾಡುವುದಕ್ಕೆ ಆತನಿಗೆ ಕಷ್ಟವಾ? ಖಂಡಿತ ಇಲ್ಲ ದೇವಜನವೇ. ಆತನು ಪರಮ ತಂದೆ ನಿಮ್ಮ ಬಳಿಗೆ ಬರುವಂಥವನಾಗಿದ್ದಾನೆ. ಕೆಲವು ಸಂದರ್ಭಗಳಲ್ಲಿ ನಾವು ಜಕ್ಕಾಯನಂತೆ, ದೇವರೇ ನಿನ್ನನ್ನು ನೋಡಬೇಕು, ನಿನ್ನ ಪ್ರಸನ್ನತೆಯನ್ನು ಕಾಣಬೇಕು ಎಂದು ನಾವು ಹೋಗುತ್ತೇವೆ. ನಮ್ಮ ಬಲಹೀನತೆಗಳ ನಿಮಿತ್ತವಾಗಿ, ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ಕಷ್ಟಗಳ ನಿಮಿತ್ತವಾಗಿ ನಾವು ದೇವರನ್ನ ನೋಡಲಿಕ್ಕೆ ಆಗದೇ ಹೋಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ದೇವರನ್ನ ನೋಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಚಿಂತಿಸಬೇಡಿರಿ. ನಿಮ್ಮ ಕೈಯಲ್ಲಿ ದೇವರನ್ನ ನೋಡೋಕ್ಕೆ ಆಗದೇ ಹೋದರೂ
ಆತನೇ ನಿಮ್ಮನ್ನು ನೋಡಲಿಕ್ಕೆ ಬರುತ್ತಾನೆ. ಯಾವ ರೀತಿಯಾಗಿ ಎಂದರೆ ನಿಮಗೆ ಗೊತ್ತೇ ಇದೆ. ಯಾವಾಗ ಆತನು ಜಕ್ಕಾಯನ ನೋಡಲಿಕ್ಕಾಗದೆ ಮರವನ್ನತ್ತಿದನು, ಯೇಸು ಸ್ವಾಮಿ ಅವನಿಗೆ ಹೇಳುತ್ತಾನೆ, ಜಕ್ಕಾಯನೇ ಥಟ್ಟನೆ ಇಳಿದು ಬಾ, ನಾನು ನಿಮ್ಮ ಮನೆಗೆ ಬರುತ್ತೇನೆ. ಹಾಲೆಲೂಯ. ನಾನು ನಿಮ್ಮ ಮನೆಗೆ ಬರುತ್ತೇನೆ. ಎಂಥ ಆಶೀರ್ವಾದವಲ್ಲವ. ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿಮ್ಮ ಮನೆಗೆ ಯೇಸು ಸ್ವಾಮಿ ಬರುತ್ತೇನೆ ಎಂದು ಹೇಳಿದರೆ ನಿಮ್ಮಲ್ಲಿ ಯಾರಾದರೂ ಬೇಡ ಅನ್ನುತ್ತೀರಾ? ಖಂಡಿತ ನೀವು ಬೇಡ ಅನ್ನೋದಿಲ್ಲ. ಯಾಕೆಂದರೆ ಪರಮ ತಂದೆಯಾದ ದೇವರೇ ನನ್ನ ಮನೆಗೆ ಬರುವಾಗ ನಾನು ಬೇಡ ಅನ್ನುವುದು ಹೇಗೆ? ಆತನು ಬರೀ ಬಂದು ಹೋಗುತ್ತಾನಾ? ಬಂದು ಆಶೀರ್ವದಿಸುತ್ತಾನೆ. ಜಕ್ಕಾಯನ ಮನೆಗೆ ಹೋದಂಥ ಯೇಸು ಸ್ವಾಮಿ ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ? ಇವತ್ತು ಈ ಮನೆಗೆ ರಕ್ಷಣೆ ಬಂದಿತು. ಆಮೇನ್. ಈ ವಾಕ್ಯವು ಮುಟ್ಟಿರುವಂಥ ನಿಮ್ಮ ಮನೆಗೆ ಈ ಡಿಸೆಂಬರ್ ತಿಂಗಳಲ್ಲಿ, ಈ ಮೊದಲನೆಯ ದಿನದಲ್ಲಿ ಆ ಪರಲೋಕದ ಆಶೀರ್ವಾದವು ಬರಲಿ, ನಿಮ್ಮ ಮನೆಯನ್ನು ಸಂಧಿಸಲಿ, ನಿಮ್ಮ ಮನಸ್ಸನ್ನು ಮುಟ್ಟಲಿ, ರಕ್ಷಣೆ ಉಂಟಾಗಲಿ ಎಂದು ದೇವ ಸೇವಕರಾಗಿರುವ ನಾನು ಆಶೀರ್ವದಿಸುತ್ತಿದ್ದೇನೆ. ಯಾಕೆಂದರೆ ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನ ಮನೆಗೆ ಬರುತ್ತೇನೆ. ದೇವರು ದೂರ ನಿಂತುಕೊಳ್ಳುವವನಲ್ಲ, ಅರ್ಥವಾಗದವನಲ್ಲ, ಬೇಡದವನಲ್ಲ. ಆತನು ನಮ್ಮ ಬಳಿಗೆ ಬರುವಂಥ ದೇವರಾಗಿದ್ದಾನೆ. ಡಿಸೆಂಬರ್ ತಿಂಗಳಲ್ಲಿ ಬರೀ ಹಬ್ಬವನ್ನು ಮಾಡುವುದಲ್ಲ, ದೇವರ ವಾಕ್ಯಗಳನ್ನು, ಒಂದೊಂದು ವಾಕ್ಯವನ್ನು ನೀವು ಧ್ಯಾನ ಮಾಡುವಾಗ ದೇವರಾತ್ಮನು ನಿಮ್ಮ ಮೇಲೆ ಕೃಪೆಯನ್ನು ತೋರಿಸಲಿ. ನಿಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತರು ಆತನ ಜನನ ಉಂಟಾಗಲಿ, ಆತನ ಬೆಳಕು ನಿಮ್ಮ ಮೇಲೆ ಪ್ರವಹಿಸಲಿ. ಸಾಧ್ಯವಾದರೆ ಡಿಸೆಂಬರ್ ತಿಂಗಳಲ್ಲಿ ಒಂದೊಂದು ಟಾಪಿಕನ್ನು ಒಂದೊಂದು ದಿವಸ ನಿಮ್ಮೊಟ್ಟಿಗೆ ಶೇರ್ ಮಾಡುವುದಕ್ಕೆ ನಾನು ಪ್ರಯತ್ನಿಸುತ್ತೇನೆ. ಬೆಳಕಾಗಿ ನೀವು ಮಿಂಚಬೇಕು, ಅನುಗ್ರಹಗಳು ನಿಮ್ಮ ಮೇಲೆ ಬರಬೇಕು, ಯಾವ ತಡೆಗಳು ಉಂಟಾಗಬಾರದು. ಯಾಕೆಂದರೆ ದೇವರು ತಾನೇ ಬರುವಾಗ ಎಲ್ಲ ಬಂಧನಗಳು ಕಳಚಿ ಬೀಳುತ್ತವೆ, ಎಲ್ಲ ಶಾಪಗಳು ಮುರಿದು ಬೀಳುತ್ತವೆ, ಎಲ್ಲ ರೋಗಗಳು ವಾಸಿಯಾಗುತ್ತವೆ, ಎಲ್ಲ ಸಾಲಬಾಧೆಗಳು ಮುಗಿದು ಹೋಗುತ್ತವೆ, ತೀರು ಹೋಗುತ್ತವೆ. ಯಾವಾಗ ಜಕ್ಕಾಯನ ಮನೆಗೆ ದೇವರು ಬರ್ತೀನಿ ಅಂತ ಹೇಳಿ ಹೋದರೋ ಆ ಮನೆಗೆ ರಕ್ಷಣೆ ಉಂಟಾಯಿತು. ಜಕ್ಕಾಯನ ಮನಸ್ಸು ಮಾರ್ಪಟ್ಟಿತು. ಆ ಜಕ್ಕಾಯನು ಅನೇಕರಿಗೆ ಆಶೀರ್ವಾದ ನಿಧಿಯಾದನು. ಆ ಮನೆಯಲ್ಲಿ ಇಷ್ಟು ದಿನ ಸಂತೋಷ ಇಲ್ಲ, ಇಷ್ಟು ದಿನ ಆ ಮನೆಯಲ್ಲಿ ಜನ ಇಲ್ಲ, ಇಷ್ಟು ದಿನ ಮನೆಯವರು ಎಲ್ಲರೂ ಅನೇಕರವನನ್ನು ಕೀಳಾಗಿ ನೋಡುತ್ತಿದ್ದರು. ಇವನು ಸುಂಕದವನು, ಇವನು ಮೋಸಗಾರನು, ಇವನು ಹಣದಾಹಿ ಉಳ್ಳವನು, ಇವನು ಬುದ್ಧಿ ಸರಿ ಇಲ್ಲ, ಇವನು ಜನ್ಮ ಸರಿ ಇಲ್ಲ, ಇವನ ಶರೀರ ಸರಿ ಇಲ್ಲ, ಇವನು ಮನೆಗೆ ಯಾರು ಹೋಗ್ತಾರೆ ಅಂತ ಅಂದುಕೊಳ್ಳುತ್ತಾ ಇದ್ದರು. ಯಾವಾಗ ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಕಾಲಿಟ್ಟರು, ಯೇಸುವಿನ ಶಿಷ್ಯರು ಅವರ ಮನೆಗೆ ಹೋದರು. ಈ ಅನೇಕ ಅಪೊಸ್ತಲರು, ಶಿಷ್ಯರುಗಳು, ಆನಂತರ ಅವನ ಜೀವಿತವೇ ಮಾರ್ಪಟ್ಟು ಹೋಯಿತು. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನೆಯಲ್ಲಿ ಆತನು ಬರುವುದಾದರೆ ಇಗೋ ನಿಮ್ಮ ಜೀವಿತಗಳು ಮಾರ್ಪಡುತ್ತವೆ, ನಿಮ್ಮ ಜೀವಿತಗಳು ಮಾರ್ಪಡುತ್ತವೆ. ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರಬೇಕಾ? ಆತನು ಹೇಳುತ್ತಾ ಇದ್ದೇನೆ, ಇಗೋ ನಿನ್ನ ಮನೆಯ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ನನ್ನ ಶಬ್ದ ಇವತ್ತಾದರೂ ನಿನಗೆ ಕೇಳಿಸಿದರೆ ಬಾಗಿಲನ್ನು ತೆರೆದುಕೊಡು ಮಗಳೇ. ಮಗನೇ, ನಿನ್ನ ಕೈಯಲ್ಲಿ ಆಗದೇ ಇರುವ ಕೃತ್ಯಗಳಿಗಾಗಿ ಬಾಗಿಲನ್ನು ತೆರೆದುಕೊಡ್ರಿ. ದೇವಜನವೇ, ಜಕ್ಕಾಯನು ಬಲಹೀನನು, ಅವನು ಪಾಪಿಯೂ ಅನೇಕರ ಮುಂದೆ ಕೆಟ್ಟವನಾಗಿಯೂ ಇದ್ದನು. ಯೇಸು ಸ್ವಾಮಿಯ ಬರೋಣದಿಂದ ಆತನ ಜೀವಿತವೇ ಬದಲಾಗಿ ಹೋಯಿತು. ಆತನು ಯಾರ ಮನದಲ್ಲಿ, ಯಾರ ಮನೆಯಲ್ಲಿ ಹೋಗುತ್ತಾನೋ ಅಲ್ಲಿ ವ್ಯತ್ಯಾಸಗಳು, ಆಶೀರ್ವಾದಗಳು ಉಂಟಾಗಿಯೇ ಉಂಟಾಗುತ್ತವೆ. ಹಾಲೆಲೂಯ. ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ, ಎಷ್ಟೋ ಒಳ್ಳೆಯ ಮನಸ್ಸಿನಿಂದ ಇವತ್ತು ಕರ್ತನು ನನಗೆ ಏನು ಮಾತನಾಡುತ್ತಾರೆಂದು ಬಂದಿದ್ದಾನಲ್ವ, ಒಳ್ಳೆ ರೀತಿ ಮಾತನಾಡುತ್ತಿದ್ದಾರಲ್ವ. ಈ ತಿಂಗಳೆಲ್ಲ ಈ ವಾಕ್ಯ ನಿಮಗೆ ನೆನಪಿರಬೇಕಾ? ನನ್ನ ಬಳಿಗೆ ದೇವರು ಬರುತ್ತಾನೆ, ನಾನು ಹುಡುಕಿ ಹೋಗುವುದಲ್ಲ. ನಾನು ಆತನನ್ನು ಎಲ್ಲಿ ಹುಡುಕಬೇಕು, ಎಲ್ಲಿ ನೋಡಬೇಕು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ.
ನಿಮ್ಮ ಬಳಿಗೆ ಆತನು ಬರುತ್ತಾನೆ, ನಿಮ್ಮ ಮನೆಗೆ ಬರುತ್ತಾನೆ. ಅದನ್ನು ನಾವು ನೋಡುತ್ತಾ ಇದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 22, 23, 24ರಲ್ಲಿ ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು. ಪ್ರಿಯ ದೇವಜನವೇ, ಯಾವಾಗ ಒಂದು ತಂದೆ ಯಾಯೀರನು ತನ್ನ ಮಗಳಿಗಾಗಿ ಯೇಸುವಿನ ಪಾದಗಳ ಮೇಲೆ ಬಿದ್ದನು, ಆಗ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ನಾನು ಬರುತ್ತೇನೆ ಎಂದು ಹೇಳಿದರು. ಇಲ್ಲಪ್ಪ ಆಗಲ್ಲ ಎಂದು ಹೇಳಿ ಕಳಿಸಲಿಲ್ಲ, ನಾನು ಬರುತ್ತೇನೆ ಅಂದನು. ಹೇಳಿದ ಹಾಗೆ ಯೇಸು ಸ್ವಾಮಿ ಅವರ ಮನೆಗೆ ಹೋದನು. ನಾನು ಬರುತ್ತೇನೆ ಎಂಬ ಪದ ಅಲ್ಲಿ ನೇರವಾಗಿ ಬರೆಯಲ್ಪಡಲಿಲ್ಲವಾದರೂ ಕೂಡ ತಂದೆಯ ಮನಸ್ಸನ್ನು ಕಂಡಂಥ ದೇವರು ಈ ಲೌಕಿಕ ತಂದೆಯ ಮನೋವೇದನೆಯನ್ನು, ಭಾರವನ್ನು, ಭಯವನ್ನು, ಆತಂಕವನ್ನು, ಅವಶ್ಯಕತೆಯನ್ನು ಕಂಡಂಥ ಯೇಸು ಸ್ವಾಮಿ ಈಗೋ ಬರ್ತಾ ಇದ್ದೇನೆ, ನಡಿ ಬರುತ್ತೇನೆ ಎಂದು ಹೇಳಿದನು. ಯಾಕೆಂದರೆ ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ಆತನು ಅವನ ಸಂಗಡ ಹೋದನು. ನಾನು ಬರ್ತೀನಿ ಅಂತ ಹೇಳಿದರೆ ತಾನೇ ಹೋಗೋಕ್ಕೆ ಸಾಧ್ಯ. ಇವತ್ತು ತಂದೆಗಳೇ, ತಾಯಂದಿರೇ, ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರಲ್ಲವಾ, ನಿಮ್ಮ ಮನೆಯವರಿಗಾಗಿ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರಲ್ಲವಾ, ನಿಮ್ಮ ಬೇಡಿಕೆಯನ್ನು ದೇವರು ಮನ್ನಿಸದೆ ನಾನು ಬರಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾರಾ? ಇಲ್ಲ, ಆ ರೀತಿ ಹೇಳುವಂಥ ದೇವರು ಯೇಸು ಸ್ವಾಮಿ ಅಲ್ಲ. ಆತನು ಬೇಡಿಕೊಂಡಾಗ, ಯಾಯೀರನು ಬೇಡಿಕೊಂಡಾಗ ಬರುತ್ತೇನೆಂದು ಹೇಳಿ ಹೋದನು. ಹೋಗಿ ಆತನ ಮಗಳನ್ನು ಸೌಖ್ಯ ಮಾಡಿ ಮರಣಿಸುವಂಥ ಹಾಸಿಗೆಯಲ್ಲಿದ್ದಂಥ ಆಕೆಯನ್ನು ಜೀವಂತವಾಗಿ ಮಾಡುತ್ತಾನೆ. ನಮ್ಮ ಕುಟುಂಬಗಳು ಅನೇಕ ಸಂದರ್ಭಗಳಲ್ಲಿ ಇಂತಹ ಕಠಿಣ ಭಯ, ಆತಂಕದ, ಅನಾರೋಗ್ಯದ ಕೈಮೀರಿದ ಸ್ಥಿತಿಗಳಲ್ಲಿರುವಾಗಲೂ ನಾವು ಯಾರ ಬಳಿಯಲ್ಲಿ ಹೋಗಿ ಬನ್ನಿ ಸ್ವಾಮಿ ನನ್ನ ಮನೆಗೆ ಎಂದು ಕೋರಿಕೊಳ್ಳುತ್ತೀರಿ? ಈ ತಿಂಗಳ ಮೊದಲನೆಯ ದಿನದಲ್ಲಿ ನೀವು ದೇವರ ಹತ್ರ ಕೋರಿಕೊಳ್ಳಿರಿ, ಕರ್ತ ನೀವು ನನ್ನ ಮನೆಗೆ ಬನ್ನಿರಿ ಅಪ್ಪ, ನಮ್ಮ ಮನೆಗೆ ಬಂದು ನನ್ನ ಮನೆಯನ್ನು ಶುದ್ಧೀಕರಿಸಿರಿಯಪ್ಪ, ಆಶೀರ್ವದಿಸಿರಿಯಪ್ಪ, ಕೃಪೆಯನ್ನು ತೋರಿಸಿರಿಯಪ್ಪ ಎಂದು ನೀವು ಕೇಳಿಕೊಳ್ಳುವುದಾದರೆ ಆತನು ನಿಮ್ಮ ಮನೆಗೆ ಖಂಡಿತ ಬರುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನು ನಿಮ್ಮ ಮನೆಗೆ ಬರುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 8 ವಚನಗಳು, ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಯೇಸು ಸ್ವಾಮಿ ಶತಾಧಿಪತಿಗೆ ಹೇಳುತ್ತಾ ಇದ್ದಾರೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ. ಹಲ್ಲೆಲೂಯಾ. ನೋಡಿ, ಅದಕ್ಕೆ ಶತಾಧಿಪತಿ ಹೇಳುತ್ತಾನೆ, ಸ್ವಾಮಿ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂದನು. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಾನೇ ಬರ್ತೀನಪ್ಪ. ಕೆಲವು ಸಂದರ್ಭಗಳಲ್ಲಿ ಕೆಲವು ಪಾಸ್ಟರ್ಗಳನ್ನು, ಅಯ್ಯ ನಮ್ಮ ಮನೆಗೆ ಬನ್ನಿ, ಒಂದು ಈ ಕ್ರಿಸ್ಮಸ್ ಟೈಮಲ್ಲಿಯೋ ಇಲ್ಲವೋ ಕ್ಯಾರಲ್ ಸಿಂಗಿಂಗ್ಗೆ ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರೆ, ಕೆಲವರು ನಾವು ಬ್ಯುಸಿಯಮ್ಮ, ನಾವು ಬರೋಕ್ಕಾಗಲ್ಲ, ನಮಗೆ ತುಂಬ ಕೆಲಸ ಅಂತ ಹೇಳ್ಬೋದು. ನನ್ನ ಪ್ರೀತಿಯ ದೇವಜನವೇ, ಯೇಸು ಸ್ವಾಮಿ ನಾನು ಬರಲ್ಲ ಎಂದು ಹೇಳಲಿಲ್ಲ. ಆತನು ಕರೆದವರ ಮನೆಗೆ ಹೋದನು. ನೀವು ಕರೆದರೆ ನಿಮ್ಮ ಮನೆಗೂ ಕೂಡ ಯೇಸು ಸ್ವಾಮಿ ಬರ್ತಾರೆ. ಪಾಸ್ಟರ್ಗಳು ಬರದೇ ಇರಬಹುದು, ನಿಮ್ಮ ನೆಂಟರು ಬರದೇ ಇರಬಹುದು, ನಿಮ್ಮ ಸ್ನೇಹಿತರು ಬರದೇ ಇರಬಹುದು, ಸಭಿಕರು ಬರದೇ ಇರಬಹುದು, ನಿಮಗೆ ಯೇಸು ಸ್ವಾಮಿ ಬಂದರೆ ಸಾಕಲ್ವಾ?
ಉಳಿದವರೆಲ್ಲ ಯಾಕೆ ಬೇಕಾ? ಏಸು ಸಾಕು ಅಲ್ವಾ? ಬೇರೆಲ್ಲ ಯಾಕೆ ಬೇಕಾ? ನಿಮ್ಮ ಜೀವಿತದಲ್ಲಿ ಏಸು ಸ್ವಾಮಿ ಇದ್ದರೆ ಸಾಕು. ನೋಡಿ, ಏಸು ಸ್ವಾಮಿ ಹೇಳ್ತಾರೆ, ನಾನೇ ನಿಮ್ಮ ಮನೆಗೆ ಬಂದು ಎಂದು ಹೇಳುತ್ತಿದ್ದಾನೆ. ಹಾಲೆಲೂಯಾ! ಎಂಥ ಒಳ್ಳೆ ವಿಚಾರ ಅಲ್ಲ? ಆತನು ನಮ್ಮ ಮನೆಗೆ ಬರುವುದು ಎಷ್ಟು ಆನಂದಕರವಾದಂಥ ವಿಷಯ, ಎಷ್ಟು ಸಂತೋಷಕರವಾದಂಥ ವಿಷಯ. ಇಷ್ಟೊತ್ತು ವಾಕ್ಯವನ್ನು ಕೇಳಿದಂಥ ಪ್ರೀತಿಯ ದೇವಜನರೇ, ದಯಮಾಡಿ ಒಂದು ಅರ್ಥ ಮಾಡಿಕೊಳ್ಳಿ. ಯೇಸು ಸ್ವಾಮಿ ಈ ಒಂದು ವಿಮೋಚನ ಕಾಂಡ 20ನೇ ಅಧ್ಯಾಯ 24ನೇ ವಚನದಲ್ಲಿ, ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಅದರ ಹಿಂದಿನ ವಾಕ್ಯ ಹೇಳುತ್ತದೆ, ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ಅಂತ ಹೇಳ್ತಾ ಇದೆ. ಆತನು ಹೇಳ್ತಾನೆ, ಎಲ್ಲ ಸ್ಥಳಗಳಿಗೂ ನಿಮ್ಮ ಬಳಿಗೆ ಬರುತ್ತೇನೆ. ಅಂದರೆ ಅದರ ಅರ್ಥ ಏನು? ಜೈಲಲ್ಲಿ ನೀನಿದ್ದರೂ ಕೂಡ, ತಪ್ಪು ಮಾಡಿ ದ್ರೋಹ ಮಾಡಿ ಪಾಪದಿಂದ ಕೆಟ್ಟತನದಿಂದ ಜೈಲಲ್ಲಿದ್ದರೂ ಕೂಡ ಅಲ್ವಾ, ಅನಾರೋಗ್ಯದಿಂದ ICUನಲ್ಲಿ ನೀನಿದ್ದರೂ ಕೂಡ, ಸಾಲ ಬಾಧೆಗಳಿಂದ ಜನರಿಗೆ ತಪ್ಪಿಸಿಕೊಂಡು ನೀನು ಓಡುತ್ತಿರುವಾಗಲೂ ಕೂಡ, ಒಂದು ವೇಳೆ ನೀನು ವ್ಯವಸಾಯ ಮಾಡುತ್ತಾ ತೋಟಗಳಲ್ಲಿ ಕೂತುಕೊಂಡು ಅಳುತ್ತಿರುವಾಗಲೂ ಕೂಡ, ಮನೆಯ ಪರಿಸ್ಥಿತಿಗಳು ಸರಿ ಇಲ್ಲದೆ ಒಂಟಿಯಾಗಿ ನೀನು ಬಾಗಿಲನ್ನು ಮುಚ್ಚಿಕೊಂಡು ಅಳುತ್ತಿರುವಾಗಲೂ ಕೂಡ, ನಿನ್ನ ಕೋಣೆಯೊಳಗೂ ಬರಲಿಕ್ಕೂ ನಿನ್ನ ಊರಿಗೆ ಬರಲಿಕ್ಕೂ, ನೀನು ಯಾವ ದೇಶದಲ್ಲಿದ್ದರೂ ಯಾವ ಸ್ಥಳದಲ್ಲಿದ್ದರೂ ಬರುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ವಾಕ್ಯವನ್ನು ಆಲಿಸುತ್ತಿರುವ ಪ್ರೀತಿಯ ದೇವಜನರೇ, ಏಸು ಸ್ವಾಮಿಯನ್ನು ಪ್ರೀತಿಸುವವರೇ, ನಿಜವಾಗಿ ಸಂದೇಶ ನನಗೂ ನಿಮಗೂ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತಾ ಇದ್ದೇನೆ. ದೇವಾದಿ ದೇವನು ತಾನೇ ಇನ್ನೂ ಅನೇಕ ಉದಾಹರಣೆಗಳು ನನ್ನ ಬಳಿಯಲ್ಲಿದೆ. ಆದರೆ ನಾವು ಇದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಕರ್ತನ ಪಾದವನ್ನು ಹಿಡಿಯೋಣ. ಯೇಸು ಸ್ವಾಮಿ ಮಾರ್ಥ ಮರಿಯಳ ಮನೆಗೆ ಬಂದನು. ಲಾಜರನು ಸತ್ತು ಸಮಾಧಿ ಮಾಡಲ್ಪಟ್ಟ ಮೇಲೆ ನಾನು ಬರ್ತಿದ್ದೀನಿ ಅಂತ ಹೇಳಿ ಆತನು ಬಂದನು. ತಡವಾಗಿ ಬಂದಿರಬಹುದು, ಆದರೆ ಬಂದಿದ್ದೀನಿ. ಅಪ್ಪ, ನೀನು ಸ್ವಲ್ಪ ಮುಂಚೆ ಬಂದಿದ್ದರೆ ಅಂತ ಅವರು ಕೇಳಿಕೊಳ್ಳುತ್ತಾರೆ. ದೇವರ ಸಮಯ ಖಂಡಿತ ಒಳ್ಳೆಯ ಸಮಯ. 11 ತಿಂಗಳು ನನ್ನ ಜೀವಿತದಲ್ಲಿ ಏನೂ ನಡೀಲಿಲ್ವಲ್ಲ, ಇನ್ನು 12ನೆಯ ತಿಂಗಳು, ಈ ಡಿಸೆಂಬರ್ ತಿಂಗಳಲ್ಲಿ ಏನಂತ ಮಹಾಕಾರ್ಯ ನಡೆದು ಬಿಡುತ್ತದೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಇದೇ ತಿಂಗಳು ನಿಮ್ಮ ಜೀವಿತಗಳು ವ್ಯತ್ಯಾಸಗಳಾಗಬಹುದು, ನಡೆಯದ ಕೃತ್ಯಗಳು ನಡೆಯಬಹುದು ಅಲ್ವಾ? ನಡೆಯಬಹುದಲ್ಲ, ನಡೆಯುತ್ತವೆ. ನಂಬಿರಿ, ಆರೋಗ್ಯ ಹೊಂದಿರಿ, ಅಭಿಷೇಕ ಹೊಂದಿರಿ, ಆಶೀರ್ವಾದ ಹೊಂದಿರಿ, ಆತ್ಮನಿಂದ ತುಂಬಿಸಲ್ಪಡುವಿರಿ. ಕರ್ತನಾದ ಯೇಸು ಸ್ವಾಮಿ ತಾನೇ ವಾಗ್ದಾನ ಮಾಡಿದಂತೆ ಎಲ್ಲ ಸ್ಥಳಗಳಲ್ಲಿಯೂ, ಕಾಲೇಜಿಗೆ ಬರ್ತಾರೆ ದೇವರು, ಎಕ್ಸಾಮ್ ಹಾಲಿಗೆ ಬರ್ತಾರೆ. ಎಕ್ಸಾಮ್ ಹಾಲಿಗೆ ತಂದೆ ತಾಯಿಗಳು ಬರೋಂಗಿಲ್ಲ, ಬೇರೆಯವರು ಬರೋಂಗಿಲ್ಲ, ದೇವರು ಬರ್ತಾನೆಪ್ಪ. ನಿಮ್ಮನ್ನು ಬಾಧೆಪಟ್ಟು ಯೇಸುವಿನ ಶಿಷ್ಯರು ಏನು ಮಾಡಿದ್ರು ಗೊತ್ತಾ? ಹಡಗಿನಲ್ಲಿ ಸಮುದ್ರದಲ್ಲಿ ಹೋಗುತ್ತಿರುವಾಗ, ಅವರು ಬಹಳ ಭಯಪ್ರಾಂತರಾಗಿರುವಾಗ ಯೇಸು ಅವರ ಹತ್ತಿರಕ್ಕೆ ಹೋದರು. ನಡು ಸಮುದ್ರದಲ್ಲಿ ಆತನು ನಡೆದು ಹೋದನು. ಬೈಬಲಲ್ಲಿ ನೋಡುವಾಗ ಮನುಷ್ಯರು ಹೋಗಲಿಕ್ಕಾಗದೇ ಇರುವ ಸ್ಥಳಗಳಿಗೆ ದೇವರು ಹೋಗಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನೀವು ಯಾವ ಸ್ಥಳದಲ್ಲಿ ದೇವರು ಬರಬೇಕು ಅಂದುಕೊಳ್ತಾ ಇದ್ದೀರಾ? ದೇವರು ಬರೋಕ್ಕಾಗಲ್ಲ ಅಂದುಕೊಳ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ. ದೇವರು ನಿಮ್ಮ ಬಳಿಗೆ ಬಂದು ಆತನು ಸುಮ್ಮನೆ ಬರೋದಿಲ್ಲ, ನಿಮ್ಮನ್ನು ಆಶೀರ್ವದಿಸುವನು. ಜಕಾಯನ ಮನೆಯಂತೆ ನಿನ್ನನ್ನು ಆಶೀರ್ವದಿಸುವನು. ಶತಾಧಿಪತಿಯ ಮನೆಯಂತೆ, ಯಾಯೀರನ ಮನೆಯಂತೆ, ಪೇತ್ರನ ಅತ್ತೆಗೆ ಹುಷಾರಿಲ್ಲದೆ ಇದ್ದಾಗ ಪೇತ್ರನ ಮನೆಗೆ ಹೋದಂತೆ, ಇವರೆಲ್ಲ ಮನೆಗಳಿಗೆ ಹೋದ ದೇವರು ನಿಮ್ಮ ಮನೆಗೆ ಬರುವುದಿಲ್ಲವೇ? ನೀವು ಕರೆದರೆ, ನೀವು ಬೇಡಿದರೆ ಯೇಸು ಸ್ವಾಮಿ ಬಂದೇ ಬರ್ತಾರೆ. ಆತನು ಬರ್ತಾರೆ. ಜಕಾಯನ ವಿಷಯದಲ್ಲಿ ಜಕಾಯನ ಕರೀಲೇ ಇಲ್ಲ, ನಾನೇ ಬರ್ತೀನಿ ನಡೆಯಪ್ಪ ಅಂದರು. ಇವತ್ತು ನೀವು ಕರೆದ್ರೂ ಬರ್ತಾನೆ, ನೀವು ಕರೆಯದೇ ಇದ್ದರೂ ಕೆಲವು ಸಾರಿ ನಿಮ್ಮ ಮನೆಗೆ ಬರ್ತಾನೆ. ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. ನಂಬಿಕೆ ಇದೆಯಾ? ಹಾಗಾದರೆ ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ, ಈ ತಿಂಗಳ ಮೊದಲನೆಯ ದಿನದಲ್ಲಿ ಕಳೆದ 11 ತಿಂಗಳು ನಮ್ಮನ್ನು ಕಾಪಾಡಿದ ದೇವರೇ, ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡಿದಾತನೇ, ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುವಾತನೇ, ನಿನಗೆ ಸ್ತೋತ್ರ,
ನಿಮಗೆ ಸ್ತೋತ್ರ ಅಪ್ಪ. ಇವತ್ತಿನ ವಾಕ್ಯದಲ್ಲಿ ಹೇಳಿದ ಹಾಗೆ ಎಲ್ಲ ಸ್ಥಳಗಳಲ್ಲಿಯೂ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂದು ಹೇಳಿದ ಹಾಗೆ ಅಪ್ಪ, ಇವರು ಯಾವ ಸ್ಥಿತಿಯಲ್ಲಿದ್ದಾರೋ, ಯಾವ ನೋವಿನಲ್ಲಿದ್ದಾರೋ, ಎಲ್ಲಿದ್ದಾರೋ ನಿನಗೆ ಚೆನ್ನಾಗಿ ಗೊತ್ತುಂಟು. ನೀನು ಹೋಗದೇ ಇರುವ ಸ್ಥಳ ಒಂದೂ ಇಲ್ಲ, ನಿನ್ನ ಕೈಯಲ್ಲಿ ಆಗದೇ ಇರುವ ಕಾರ್ಯ ಒಂದೂ ಇಲ್ಲ, ನಿನಗೆ ಅರ್ಥವಾಗದೇ ಇರುವ ಪರಿಸ್ಥಿತಿ ಯಾವುದೂ ಇಲ್ಲ. ನೀನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕಾರ್ಯವನ್ನು ಸುಂದರವಾಗಿ, ಅದ್ಭುತವಾಗಿ, ಆಶ್ಚರ್ಯಕರವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಾ. ನಿಮ್ಮ ನಾಮಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪರಮೋನ್ನತ ಪವಿತ್ರನೇ, ಉನ್ನತನೇ, ದೇವಾದಿದೇವನೇ, ಈ ಮೊರೆಯನ್ನು ಆಲಿಸಿ ಈ ನನ್ನ ಸಹೋದರಿಯ, ಈ ನನ್ನ ಸಹೋದರನ ದೇವರ ಕುಟುಂಬಕ್ಕೆ ನೀವು ಕರ್ತನೆ ಸಂಧಿಸಿ ಅವರ ಜೀವಿತಗಳಲ್ಲಿರುವಂಥ ಏರುಪೇರುಗಳು, ಸಂದಿಗ್ಧತೆಗಳು, ಭಯಗಳು, ಅಪಮಾನಗಳು, ಅನಾರೋಗ್ಯಗಳು, ಸಾಲಬಾಧೆಗಳು, ಕುಟುಂಬದ ಏರುಪೇರುಗಳು, ಸಂಬಂಧದ ಬಿರುಕುಗಳು ಪ್ರತಿಯೊಂದನ್ನು ಸರಿ ಮಾಡಿ ಈ ಡಿಸೆಂಬರ್ ತಿಂಗಳು ಲೋಕದಲ್ಲೆಲ್ಲ ಆಶೀರ್ವಾದಕರವಾದ ತಿಂಗಳಾಗಿರುವುದರಿಂದ ನಿನ್ನ ವಿಶೇಷ ಕರುಣೆ ಕೃಪೆಗಳು ಈ ದಿನ ಮೊದಲುಗೊಂಡು ಈ ತಿಂಗಳಲ್ಲಿ ಅವರಿಗೆ ಒಂದೊಂದು ದಿವಸ ಉತ್ತಮವಾದ, ಅತ್ಯುನ್ನತವಾದ, ಆಶೀರ್ವಾದಕರವಾದ ಕಾರ್ಯಗಳು ನಡೆಯಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮಗೆ ಎಲ್ಲವೂ ಸಾಧ್ಯ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ವಂದನೆ. ಯಾವ ಕುಟುಂಬದಲ್ಲಿ ಈ ವಾಕ್ಯವು ಕೇಳಿಸಲ್ಪಟ್ಟು ಕರ್ತನೆ ಈ ವಾಕ್ಯವನ್ನು ನಂಬಿ ನನ್ನ ಮನೆಗೆ ಬನ್ನಿರಿ ದೇವರೇ, ನನ್ನ ಪರಿಸ್ಥಿತಿಯನ್ನು ಬದಲಾಯಿಸಿರಿ ದೇವರೇ, ನನ್ನ ಬಳಿಗೆ ಬಂದು ಆಶೀರ್ವದಿಸಿರಿ ದೇವರೇ ಎಂದು ಕೇಳಿಕೊಳ್ಳುತ್ತಿದ್ದಾರೋ ಅದೇ ರೀತಿಯಲ್ಲಿ ನೀವು ಅನುಗ್ರಹಿಸಿರಿ ಸ್ವಾಮಿ, ಆಶೀರ್ವದಿಸಿರಿ. ಈ ತಿಂಗಳೆಲ್ಲ ದೇವರೇ ಇವರು ಊಹಿಸದ ರೀತಿಯಾದ ಕಾರ್ಯಗಳು, ಅದ್ಭುತಗಳು, ರೋಗ ಸೌಖ್ಯಗಳು, ಆಶ್ಚರ್ಯ ಕೃತ್ಯಗಳು ಇವರ ಜೀವಿತದಲ್ಲಿ ನಡೆಯಲಿ. ಆತ್ಮೀಕವಾಗಿ ಬಲಗೊಳ್ಳಲಿ, ಒಂದೊಂದು ಹೆಜ್ಜೆ ಮುಂದಕ್ಕೆ ಹಾಕಲಿ. ಯಾವ ಸಂದರ್ಭದಲ್ಲಿಯೂ ಯಾವ ಕೊರತೆಗಳು, ತೊಂದರೆಗಳು ಕಾಣದಂತೆ ನೀನೇ ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತ ಈ ನಮ್ಮ ಮೊರೆಯನ್ನು ಕೇಳಿತೀರಾ. ಇವರನ್ನು ಅನುಗ್ರಹಿಸಿ ತಿಂಗಳೆಲ್ಲ ನೀವು ಸಂಗಡಿಗನಾಗಿ ಇರುತ್ತೀರಿ ಎಂಬುದಾಗಿ ನಮ್ಮ ಕರ್ತನು ಇಮ್ಮಾನುವೇಲ್ ದೇವರಾಗಿರುವಾತನು ಸದಾ ನಮ್ಮ ಸಂಗಡ ಬಂದು ನಮ್ಮನ್ನು ಆಶೀರ್ವದಿಸುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಈ ಸೇವೆಯ ಕುರಿತು ನಿಮಗಿರುವಂಥ ಕಾಳಜಿಗಾಗಿ, ಮಾಡುತ್ತಿರುವ ಪ್ರಾರ್ಥನೆಗಾಗಿ, ಈ ಸೇವೆಯನ್ನು ನೀವು ನೆನೆಸುತ್ತಿರುವುದಕ್ಕಾಗಿ ನಾನು ವಂದನೆ ಹೇಳುತ್ತೇನೆ. ಈ ತಿಂಗಳು ಕೊನೆಗೆ ನಾವು ಬಂದಿದ್ದೇವೆ. ಬರೋ ವರ್ಷದಲ್ಲಿ ಕೂಡ ದೇವರು ಅತ್ಯುನ್ನತವಾಗಿ ಈ ಸೇವೆಯನ್ನು ವಿಸ್ತರಿಸಬೇಕು. ನಿಮ್ಮೆಲ್ಲರ ಪ್ರೀತಿಗೆ, ಪ್ರಾರ್ಥನೆಗೆ, ಸಪೋರ್ಟ್ಗೆ ನಿಮಗೆ ಧನ್ಯವಾದ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.